ನಿನ್ನೆ ನಮ್ಮ ಎಸ್ ಎನ್ ಸಾಹೇಬವರು ಒಂದು ನಮಗೆ ಇದು ಕೊಟ್ಟಿದ್ರು. ಯಾಕಂದರೆ ನಮ್ಗೆ ಮುಂಚೆ ಗೊತ್ತಿಲ್ಲ ಏನಿದ್ರೆ ದೇವಸ್ಥಾನದಲ್ಲಿ ನಿಜ ಮಾತಾಡ್ತಾರೆ. ನಿನ್ನೆ ಕರ್ನಾಟಕ ಹೋದಾಗ ಇದು ಕಮಿಟಿ ಆಗಿದೆಯಪ್ಪ, ಇದು ಯಾಕೆ ಈ ಪತ್ರ ಕೊಟ್ಟಿದ್ಯಾ ನೀನು, ಕಮಿಟಿಯಲ್ಲಿ ಹಾಕ್ಕೊಂಡಿಲ್ಲ ಅಂತೇಳಿ ಕೇಳಿದ್ರು. ಸರ್ ನಮ್ಗೆ ಗೊತ್ತಿಲ್ಲ ಕಮಿಟಿ ಆಗಿದ್ದು, ನಾವು ಹಾಕಿ 1.5 ವರ್ಷ ಆಯಿತು, ಎಲ್ಲ ಸೇರಿ ಹಾಕಿದ್ದೀವಿ. ಇಲ್ಲಪ್ಪ ನಿಮ್ಮನ್ನು ಕೆಲವರು ನೇಮಕ ಮಾಡಿ ಇನ್ನು ಕೆಲವ್ರನ್ನೆಲ್ಲ ತೆಗೆದಾಕಿ ಹಾಕಿದ್ದಾರೆ. ಯಾಕಂದರೆ ಅವ್ರು 4 ಜನನೇ ಕಮಿಟಿಗೆ ಸರ್ ನೀನು ಒಪ್ಪಂದ ಅಲ್ಲಿ 12 ಲಕ್ಷ ಹಾಕಿದ್ಯಾ, ನಮ್ಮ ದೇವಸ್ಥಾನಕ್ಕೆ 1 ರೂಪಾಯಿ ಕೂಡ ಹಾಕಿಲ್ಲ ಅಂತ ಕೇಳಿದಾಗ ನೀವು ಕಮಿಟಿ ಮಾಡಿ ನೀನು ಅಕೌಂಟ್ ಮಾಡು, ನಾನು ಅದಕ್ಕೆ ಪರಿಹಾರ ಅದೇನಿದೆ ನಾನು ಕೊಡ್ತೀನಿ, ಅದನ್ನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಆಮೇಲೆ ಅವರು ಪಿ ಎ ಕೊಟ್ಟರು. ಪಿ ಎ ಕೊಟ್ಟ ಮೇಲೆ ನಾನು ಎಸ್ಕೊಂಡು ತಹಸೀಲ್ದಾರ್ ಗೌಡ್ರು ಇದ್ದರು ಗೊತ್ತಾಗ ಗೌಡ್ರು ಇಬ್ಬರು ನಾವು ಗೌಡ್ರು ಪತ್ರಿಕೆ ಕೊಟ್ಟರು. ನಾನು ಮೇಡಮ್ ಈ ಥರ ಆಗಿದೆ ಅಂತ ನಾನು ಕೊಟ್ಟೆ. ನಿಜಾಂಶ ಹೇಳ್ಬೇಕು, ಯಾಕಂದರೆ ದೇವಸ್ಥಾನದಲ್ಲಿ ಇದ್ದೀನಿ. ಸುಮ್ಮನೆ ಏನೇನೋ ಹುಡುಗರು ಮಿಸ್ಟ್ಯಾಂಡಿಂಗ್ ಮಾತಾಡ್ಬೋದು ಅವ್ರು ಏನೋ ಮಾತಾಡ್ಕೊಂಡ್ರೆ ನನ್ನ, ಯಾಕಂದರೆ ದೇವಸ್ಥಾನ ನಮ್ಮ ಹಿಂದ್ಗಡೆ ದೇವರಿದೆ. ನಾವು ಅಭಿವೃದ್ಧಿ ಸಮಿತಿ ಅಂತ ಅದನ್ನು ಕೊಟ್ಟಿದ್ದ. ಇವಾಗ ಊರವರೆಲ್ಲ ಸೇರಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀನು ಬೇಡಪ್ಪ, ಅಲ್ಲಿ ಮುಂಚೆ ಬದಲಾವಣೆ ಮಾಡ್ಬೇಕಪ್ಪ. ಈ ಥರ ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ, ಇಲ್ಲಿ ಯಾರಿದಾರೋ ಮುಂಚೆಯಿಂದ ಅವರಿಗೆ ಅವಕಾಶ ಕೊಡಿ. ನಾನು ಅವ್ರನ್ನ ಬೇಡ ಅಂತ ಯಾವತ್ತೂ ನಾನು ಹೇಳೂ ಇಲ್ಲ, ಇವತ್ತಿಗೂ ಹೇಳಿಲ್ಲ, ಇನ್ನೂ ಹೇಳೋದು ಇಲ್ಲ. ಯಾಕಂದರೆ ನಮ್ಮ ಸಮಾಜ ಗೋಡು ಗೊತ್ತು, ಅದು ನಮ್ಮಿಬ್ಬರಿಗೂ ಗೊತ್ತಿದ್ದೆ, ಜನಕ್ಕೆ ಗೊತ್ತಿದ್ದೆ. ಅದು ನಾನು ಹಿಂದ್ಗಡೆ ಚೂರಿದ್ದೆ, ಯಾವತ್ತೂ ಹಾಕೋನು ಅಲ್ಲ, ಹೇಳೋನು ಅಲ್ಲ. ಯಾಕಂದರೆ ನಾವು ಆ ಕಾಲದಿಂದಲೂ ಅವ್ರು ನಂಬ್ಕೊಂಡೇ ಬಂದಿದ್ದೀವಿ, ಇವತ್ತು ಅವ್ರನ್ನೇ ಬಿಟ್ಟಿದ್ದೀವಿ. ಯಾಕೆ ಬಿಟ್ಟಿದ್ದೀವಿ, ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗ ಇದೊಂದು ಪ್ರಸ್ತಾಪ ಕೊಟ್ಟು MLA ಅವ್ರು ಮಾಡಿರ್ಬೋದು. ಊರವರೆಲ್ಲ ಬೇಡಪ್ಪ ಚೇಂಜ್ ಮಾಡೋಣ ಅಂತಿದ್ರೆ ನೀವು ಯಾರು ಬೇಕಾದ್ರೂ ಹಾಕ್ಕೊಡ್ರಿ, ನನಗೆ ಬೇಕಾಗಿಲ್ಲ. ನಾನು ಅಂತ ನಾನು ಯಾವತ್ತೂ ಯಾವುದನ್ನು ಬಯಸೋದಲ್ಲ, ನಾನು ಕೇಳಿದ್ದು ಅಲ್ಲ. ನೀವು ಮನಸ್ಸಲ್ಲಿ ಇರೋದನ್ನೆಲ್ಲ ನೀವು ಮಾತಾಡ್ಬೋದು, ನಾನು ಆ ಥರ ಹೇಳೋದು ಇಲ್ಲ, ನಾನು ಮಾಡೋದು ಇಲ್ಲ. ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತೇಳೇ ನಾನು ಹೋಗಿರೋದು. ನೀವೇ ಮಾಡ್ಕೊಳ್ರಿ, ನೀವು ಅದನ್ನೇ ಅಕೌಂಟ್ ಮಾಡ್ಕೊಂಡು ನೀವು ಮಾಡ್ಕೊಳ್ರಿ, ಎಲ್ಲರೂ ಸೇರಿ ಮಾಡ್ಕೊಳ್ರಿ. ನಾನು ಬೇಡ ಅಂದಿಲ್ಲ, ನಾನು ಒಬ್ಳಿರ್ತೀನಿ. ದೇವಸ್ಥಾನದ ಇದು ಮುಜರಾಯಿ ದೇವಸ್ಥಾನ, ಯಾರಪ್ಪ ಸತ್ತು ಅಲ್ಲ, ಗೌರ್ಮೆಂಟಿಂದ ಬರೋದು. ಗೌರ್ಮೆಂಟಿಂದ ಏನೋ ಅನುದಾನ ಬಂದರೆ ಇಲ್ಲಿ ನಮ್ದು ಏನೋ ಡೆವಲಪ್ಮೆಂಟ್ ಆಗಲಿ ನಮ್ಮ ಬೀದಿಯಲ್ಲಿ ಅಂತ ಮುಂದೆ ಹೋಗಿದ್ದೇನೆ ಹೊರತು ನಾನು ಏನೋ ಇದರಲ್ಲಿ ಸಂಪಾದನೆ ಮಾಡಬೇಕು ಅಂತ ನಾನು ಹೋಗಿಲ್ಲ. ಯಾವುದೇ ದುರುದ್ದೇಶ ಅವ್ರ ಮೇಲೆ ಆಗಲಿ ಇನ್ನೊಬ್ಬರ ಮೇಲೆ ಆಗಲಿ ನಾನು ಯಾವುದೇ ದುರುದ್ದೇಶ ಇಟ್ಕೊಂಡು ದೇವರಿದ್ದಾರೆ ಅಂದರೆ ಇವತ್ತು ಹೋಗೋದು ಇಲ್ಲ, ಇಲ್ಲಿ ಹೋಗೋದು ಇಲ್ಲ. ನೀವು ಯಾರು ಬೇಕಾದ್ರೆ ಚೇಂಜ್ ಮಾಡಿದ್ರೆ ನಾನು ಯಾವತ್ತೂ ಬಂದು ನೀವು ಎಲ್ಲಿ ಹೇಳಿಕೆ ಕೊಡಬೇಕು ಅಂತ ಕೊಡೋಕೆ ರೆಡಿ ಇದ್ದೀನಿ. ಅಭಿವೃದ್ಧಿ ಸಮಿತಿ ಮಾಡಬೇಕು, ನೀವು ಮಾಡಿಕೊಡ್ರಿ. ಈಗ ಮಾಡಿರೋದನ್ನು ರದ್ದು ಮಾಡಿಕೊಟ್ರೆ ನೀವೇನು ಬದಲಾವಣೆ ಮಾಡ್ಕೊಂಡು ನಾನು ಯಾವತ್ತಿಗೂ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಯಾರು ನಾನು ಯಾವತ್ತೂ ಅವ್ರಿಗೆ ಬಿಟ್ಕೊಟ್ಟೂ ಇಲ್ಲ, ಇವತ್ತು ಬಿಟ್ಕೊಟ್ಟಿಲ್ಲ, ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇದರಿಂದ ಅವ್ರಿಗೇನು ಅರ್ಥ ಆಗಿದೆ, ನನ್ನಿಂದ ತೊಂದರೆ ಆಗಿಲ್ಲ. ಅವರು ಕಳಿಸಿದರೆ 3 ದೇವಸ್ಥಾನದ್ದು ಕಳಿಸಿದಾಗ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದ್ಗಡೆ ಇದು ಮಾಡಿದ್ದು, ಎಲ್ಲರೂ ಖರ್ಚು ಮಾಡಿದ್ದು ಸುಳ್ಳು ಹೇಳೋಕ್ಕಾಗಲ್ಲ. ನೀವು ಒಂದು ಕೊಡ್ರಿ, ಅವರು ಒಂದು ಕೊಡ್ರಿ ಅಂತೇಳಿ ಕೇಳಿದ್ರು RI ಅವರು. ಆವತ್ತು ನೀವು ಕೊಟ್ಟರು ಇಟ್ಬಿಟ್ರು, ನಾವು ಕೊಟ್ಟಿದ್ವಿ, ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ನಮಗೂ 1.5 ವರ್ಷ ಗೊತ್ತಿಲ್ಲ. ಇವಾಗ ನಾವು ಪಾಂಪ್ಲೆಟ್ ಕೊಟ್ಟಾಗೆ ಗೊತ್ತಾಗಿದ್ದು. ನಾನು ಆವಾಗ ತಹಸೀಲ್ದಾರ್ ಮೇಡಮ್ ಹೇಳಿದೆ, ನಮಗೂ ಗೊತ್ತಿಲ್ಲ ಮೇಡಮ್. ತಹಸೀಲ್ದಾರ್ ಅವರು ಈ ಥರ ಅವರು ನನಗೂ ಫೋನ್ ಮಾಡಿದ್ರಪ್ಪ, ಈ ಥರ ಆಗಿದೆ ಅಂತೇಳಿ ತಹಸೀಲ್ದಾರ್ ನನಗೂ ಪ್ರಶ್ನೆ ಮಾಡಿದ್ರು. ಅವರು ಇದ್ರು ಅಲ್ಲೇ ಹಿಂಗಡೆ ಏಮನ ನಮಗೂ ಗೊತ್ತಿಲ್ಲ. ಗೌಡ್ರು ಇದ್ರು ಗೊತ್ತಾಗ ತಹಸೀಲ್ದಾರ್ಗೆ, ನನಗೂ ಗೊತ್ತಿಲ್ಲ. ಆವಾಗ ಅವರು ಇದ್ರು. ಸುಮ್ಮನೆ ಯಾವ್ದಾದ್ರು ಅರ್ಥ ಮಾಡ್ಬೇಕಂತ ಮಾತಾಡ್ತಲ್ಲ. ಏನಿಲ್ಲ, ಆ ದೇವಸ್ಥಾನದ ಏನಿದೆ ಮಾಡ್ಕೊಂಡು ಹೋಗ್ರಿ. ನಾನು ಯಾವತ್ತೂ ಯಾರು ಪ್ರಶ್ನೆ ಮಾಡಲ್ಲ, ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ಅಭಿವೃದ್ಧಿ ಮಾಡ್ಬೇಕು ನಾನು ಹೇಳ್ತಾ ಇರ್ತೀನಿ ಹೊರತು ತೊಂದರೆ ಮಾಡ್ಕೋಬೇಡ್ರಿ ಅಂತ ನಾನು ನಾನು ಯಾರು ದೇವರು ಇದ್ದಾರೆ ಇಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಅದೇ ಪ್ರಕಾರವಾಗಿ ನೀವು ಯಾರು ಬೇಕೋ ನೀವೆಲ್ಲ ಊರೂರನ್ನು ಆಯ್ಕೆ ಮಾಡಿ ಚೇಂಜ್ ಮಾಡಿ. ಕಮಿಟಿ ಮಾಡಿದ್ರೆ ನಮ್ಗೇನು ಆಕ್ಷೇಪ ಇಲ್ಲ. ಕಮಿಟಿಯಲ್ಲಿ 1934 ದುಡಿದವರು ಶೆಟ್ಟಿ ಯಜಮಾನ್ರು ಇದ್ದಾರೆ, ಅವ್ರನ್ನ ಸೇರಿಸ್ಕೊಂಡಿದ್ರು. ಇದೆಲ್ಲ ಏನಾಗ್ತಾ ಇಲ್ಲ, ಅವ್ರಿಬ್ರು ಇದ್ದಿದ್ರೆ ಕಮಿಟಿ ಕೂಡ ನಾನೇನು ಏನು ಕಮಿಟಿ ಆಗಿದೆ, ಈ ಕಮಿಟಿ ತಡೆ ಹಿಡಿಬೇಕು ಈ ಕಮಿಟಿಯನ್ನ. ಯಾಕಂದ್ರೆ ಊರಿನ ಎಲ್ಲಾ ಜನರ ಒತ್ತಾಯದ ಮೇರೆಗೆ ಈ ಕಮಿಟಿಯನ್ನ ರದ್ದು ಮಾಡಬೇಕು. ಅದನ್ನ ಮತ್ತೊಮ್ಮೆ ನಾವು ಏನು RI ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಅವರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಾವು ಈ ದೇವಸ್ಥಾನದಲ್ಲಿ ಸೇರಿ ಎಲ್ಲರ ಒಂದು ಒತ್ತಾಯದ ಮೇರೆಗೆ ಅವ್ರು ಏನು ಹೇಳ್ತಾರೆ
ಅವರಿಗೆ 1934ರಿಂದ ಏನು ದೇವಸ್ಥಾನ ಕಾರ್ಯಗಳು ಕೈಂಕರ್ಯಗಳು ಅವರ ಒಂದು ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾ ಇದೆ, ಅದರ ಜೊತೆಗೆ ಜನರ ಒಂದು ಅಭಿಪ್ರಾಯವನ್ನು ತಗೊಂಡು ಒಂದು ಹೊಸ ಕಮಿಟಿಯನ್ನು ನಾವು ಜಾತ್ರೆ ನಂತರ ಶೀಘ್ರದಲ್ಲಿ ಅದನ್ನು ನಾವೇ ಪಟ್ಟಿ ಮಾಡಿಕೊಂಡು ನಿಮ್ಮ ಒಂದು ಕಚೇರಿಗೆ ಬರ್ತೀವಿ. ದಯವಿಟ್ಟು ಆ ಒಂದು ಪಟ್ಟಿಗೆ ಮಾನ್ಯತೆ ಕೊಡಬೇಕು. ಇವಾಗ ಏನು ಬಂದಿದೆ ಪಟ್ಟಿ, ಅದರಲ್ಲಿ ಕೆಲವು ಬದಲಾವಣೆ, ಇದು ಪೂರ್ತಿ ರದ್ದು ಮಾಡಿಬಿಡ್ರಿ, ಆಮೇಲೆ ನಾವು ಹೊಸ ಕಮಿಟಿ ಮಾಡ್ಕೊಂಡು ನಿಮ್ಮ ಕಚೇರಿಗೆ ಬರ್ತೀವಿ. ಅದನ್ನ ತಾವು ಪ್ರಪೋಸಲ್ ಮಾಡಬೇಕು. ಇವಾಗ ನಾವು ಎಲ್ಲರೂ ಸೇರಿ ಈ ಒಂದು ಮಾತಿಗೆ ಬೆಲೆ ಕೊಡ್ತಾರೆ, ಬೆಲೆ ಕೊಟ್ಟು ನಾವು ಜಾತ್ರೆ ಮುಗಿಸ್ತೀವಿ. ಮುಗಿದ ತಕ್ಷಣ ನಿಮ್ಮ ಕಚೇರಿಗೆ ಬಂದು ನಾವು ಒಂದು ಕಮಿಟಿ ಕೊಡ್ತೀವಿ. ಅದನ್ನ ತಾವು ಪ್ರಪೋಸಲ್ ಮಾಡಬೇಕು ಅಂತ ನಾವು ತಹಶೀಲ್ದಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸ್ ದೇವಸ್ಥಾನ ಮಾತಾಡ್ತಾ ಇದೀವಿ. ಇದ್ರ ಬಗ್ಗೆ ನಮ್ಗೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ. ನಾವು ಏನ್ ಮಾಡ್ಕೊಂಡ್ ಬರ್ತಾ ಇದ್ರೆ ಹಂಗ ಮಾಡ್ರಿ ಅಂತ ನಾವು ಹೇಳ್ತಾನೆ ಇರ್ತೀವಿ. ಇಲ್ಲಿ ಸುಮ್ಮನೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂದ್ರೆ ನಾವು ಯಾವತ್ತೂ ಏನ್ ಬೇಕಾ ಸಹಾಯಕ್ಕೆ ರೆಡಿ ಮಾಡ್ತೀವಿ, ಯಾವತ್ತೂ ಅದಕ್ಕೆ ಬದ್ಧರಾಗಿರ್ತೀವಿ. ಇದ್ರ ಬೇಕಾದ್ರೆ ಇವಾಗ ಏನ್ ಹೇಳಿದಾರೆ ಅದ್ರ ಬಗ್ಗೆ ನಾವು ಎಲ್ಲರೂ ಸೇರಿ ಚರ್ಚೆ ಮಾಡಿ ಮಾತಾಡೋಣ. ನಮಗೆ 3 ವರ್ಷದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲಿ ಎಂಟ್ರಾನ್ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ತೊಂದರೆ ಮಾಡ್ತಾರೆ. MLA ಸಾಹೇಬರು ಈ ತರ ತೊಂದರೆ ಮಾಡುವಂತ ಹೇಳಿದಾರ ನಮ್ಗೆ ಬಿಜೆಪಿ ಬೇಡ, ಯಾವ ಗೌರ್ಮೆಂಟ್ ನಮ್ಗೆ ಬೇಡ. ನಾವು ಕಾಂಗ್ರೆಸ್ ಬಿಜೆಪಿ ಅಂತ ನಾವು ಕೇಳ್ತಾ ಇಲ್ಲ, ಯಾರಿಗೂ ಕೇಳ್ತಾ ಇಲ್ಲ. ನಮ್ಗೇನು ಎಂಟ್ರಾನ್ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷ ಖರ್ಚು ಮಾಡ್ತಾರೆ ನಮ್ಮ ಹುಡುಗರು. ಬನ್ರಿ MLA ಸಾಹೇಬ್ರೆ ಇಲ್ಲಿಗೆ ಬಂದು ನೋಡ್ಲಿ, ಯಾರು ಖರ್ಚು ಮಾಡ್ತಾರೆ ಅಂತ ನೋಡ್ಲಿ, ಆಮೇಲೆ ಬೇರೆ ಮಾಡ್ಲಿ. ಯಾಕೆ ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದಾರೆ? ಏನಕ್ಕೆ ಕಮಿಟಿ ಇದು? ನಾವು ಯಾವತ್ತೂ ಕಮಿಟಿ ಕೇಳ್ತಾ ಇಲ್ಲಲ್ಲ. ಗ್ರಾಮಸ್ಥರು ಯಾವತ್ತನ ನಿಮ್ ಕಮಿಟಿ ಕೇಳಿದ್ರೆ, ಗ್ರಾಮಸ್ಥರು ಎಲ್ಲರೂ ಬಂದು ನಿಮ್ಮ ಹತ್ರ ಕಮಿಟಿ ಕೇಳಿದ್ರೆ ಮಾಡಿದ್ರೆ ನೀವು ಮಾಡ್ಬೋದು, ಸಂತೋಷ. ಇವಾಗ ಏಕಾಏಕ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಮಾಡ್ಕೊಂಡ್ರಿ ನೀವು? ಯಾಕೆ ಮಾಡ್ಕೊಂಡ್ರಿ? MLA ಸಾಹೇಬ್ರು ಎಲ್ಲರಿಗೂ MLA, ನನಗೂ MLA, ಇನ್ನೊಬ್ರಿಗೂ MLA. ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನಮ್ಗೆ ಬಿಜೆಪಿ ಬರಬೇಕು, ನಮ್ ಕಾಂಗ್ರೆಸ್ ಬರಬೇಕು, ಇನ್ನೊಬ್ರು ಬರಬೇಕು ನಾವು ಹೇಳಿಲ್ಲ. ನಾವು ದೇವಸ್ಥಾನಕ್ಕೆ ಇದೇ ತರ ತೊಂದರೆ ಆಗ್ತಿದೆ ನಮ್ಮ 3 ವರ್ಷದಿಂದ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡಬೇಕು MLA ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ.